ಫ್ರೆಂಡ್ಸ್, ಇದು ನಮ್ಮ ಲೈನಲ್ಲಿ ಮೇನ್ ದೊಡ್ಡ ಜೊತೆ ಏನಿದೆ. ಈ ಜೊತೆಯಲ್ಲಿ ಪಟ್ಟಗಳು ತುಂಬ ಜನ ಕೊಟ್ಟಿದ್ದೀವಿ. ತುಂಬ ಜನ ಹತ್ರ ಒಳ್ಳೆ ಲಾಂಗ್ ಟೈಮ್ ಬಂದಿದೆ. ಮೋಸ್ಟ್ಲಿ ಇದು ಲಾಸ್ಟ್ ಬ್ಯಾಚ್ ಮಾಡಿಸ್ತೀನಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ಕಮ್ಮಿ ಅಂದ್ರೂ 4 ಬ್ಯಾಚ್ ಮೇಲೆ ಮಾಡಿಸ್ಬಿಟ್ಟಿದ್ದೀನಿ. ತುಂಬ ಹಳೆ ಲೈನ್ ಅಕ್ಕಿಗಳು ಇವು. ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಇವಾಗ ಅಟ್ ಪ್ರೆಸೆಂಟು ಈ ಜೊತೆ ಮೊಟ್ಟೆ ಮೇಲಿದೆ. ಅದು ಒಂದು ಲಾಸ್ಟ್ ಬ್ಯಾಚ್ ಮಾಡಿಸ್ಬಿಟ್ಟು ರೆಸ್ಟ್ ಕೊಟ್ಬಿಡ್ತೀನಿ. ಈ ಜೊತೆಗೆ ಒಂದು ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಮಾತ್ರ ಸೇಲ್ಗಿರೋದು. ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ. ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಪಟ್ಟ ಮಾತ್ರ ಸೇಲ್ಗಿರೋದು, ದೊಡ್ಡ ಜೊತೆ ಸೇಲ್ಗಿಲ್ಲ. ಫ್ರೆಂಡ್ಸ್, ಇವಾಗ ಏನು ಎಷ್ಟು ದೊಡ್ಡ ಜೊತೆ ತೋರಿಸ್ತೆ, ಈ ಜೊತೆಗೆ ಬಂದಿರೋ ಪಟ್ಟ, ಹಕ್ಕಿ ಕಂಡೀಷನ್ನು, ಕ್ವಾಲಿಟೀಸು, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಸಖತ್ ಕ್ಲಾಸ್ 1 ಬಂದಿದೆ. ಚಡಿಯಾಗಿದೆ ಪಟ್ಟ. ರೆಡಿಯಾಗಿ ಹಾರಿಸ್ಕೊಬೋದು. ಒಂದು 10 ದಿನದಲ್ಲೆಲ್ಲ ಅಕ್ಕಿನ ರೆಡಿ ಮಾಡ್ಕೊಬೋದು. ಫಸ್ಟ್ ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಏನು ಮೇನ್ ಗಂಟು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚೂಪ್ ತಿರಿ, ಉದ್ದ ತಿರಿ ಬರುತ್ತೆ. ತಿರಿ ಎಲ್ಲ ಹೊಡೆದಿದ್ದೀವಿ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ಇದು ಬೂರಿ ಬಣ್ಣ. ಇದು ಲೆಂತ್ ವೈಸು ನೋಡ್ಕೊಳ್ಳಿ. ಉದ್ದ ಸಖತ್ತಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ತುಂಬ ಹಳೆ ಲೈನ್ ಅಕ್ಕಿ ಇದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಫ್ರೆಂಡ್ಸ್, ಇವಾಗ ಏನು ಮೇನ್ ದೊಡ್ಡ ಗಂಟು ತೋರಿಸಿದೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆವಿ ಬ್ರೀಡರೇಷನು ಪ್ಲಸ್ ಫ್ಲೈರೇಷನು ಎರಡೂ ಈ ಗಂಡಲ್ಲಿ ತುಂಬ ಜಾಸ್ತಿ ಇರುತ್ತೆ. ಕ್ರ್ಯಾಕ್ಸು, ಒಡಕಲು ಇವೆಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಇದು ದೊಡ್ಡ ಹೆಣ್ಣು, ಸಿಂಗಲ್ ಟೈಲು, ಚುಪ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ಹೊಡೆದಿದ್ದೀವಿ. ಹೆವಿ ವೈಬ್ರೇಷನ್ ಇರುತ್ತೆ, ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಹೆವಿ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಚಡಿಯಾಗಿರುತ್ತೆ, ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಫ್ರೆಂಡ್ಸ್, ಇವಾಗೇನು ದೊಡ್ಡ ಹೆಣ್ಣು ತೋರಿಸ್ದೆ, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಬೋದು. ಹಾರಿಸ್ಕೊಳ್ಳೋ ಕಣ್ಣು ಇದ್ರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಬ್ರೀಡರೇಷನು ಜಾಸ್ತಿ ಇರುತ್ತೆ. ಗಂಡಲ್ಲಿ ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇತ್ತು. ಹೆಣ್ಣಲ್ಲಿ ಎರಡೂ ಚೆನ್ನಾಗಿದೆ, ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟಗಳು ಕೊಟ್ಟಿರೋ ಕಡೆ ಎಲ್ಲ ತುಂಬ ಒಳ್ಳೆ ಟೈಮ್ ಬಂದಿದೆ. ಫ್ರೆಂಡ್ಸ್, ಇವಾಗೇನು ಮೇನ್ ಜೊತೆ ತೋರಿಸ್ದೆ, ಆ ಜೊತೆಲಿ ಬಂದಿರೋ ಸಿಂಗಲ್ ಪಟ್ಟ ಇದು. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಫುಲ್ಲು ಎಸ್ ಟೈಪ್ ಕತ್ತಲಿರುತ್ತೆ. ಬಿಡ್ಕೊಳ್ಳೋರಿಗೆ ಈ ವರ್ಷ ಒಂದು ಟಾಪ್ ಕ್ಲಾಸು ಪಟ್ಟ ಆಗುತ್ತೆ. ಒಂದು 10 ದಿನದಲ್ಲೆಲ್ಲ ಈ ಪಟ್ಟನ ನೀವು ರೆಡಿ ಮಾಡ್ಕೊಬೋದು. ಯಾಕಂದರೆ ಪಟ್ಟ ಆಚೆ ಬಿಟ್ಟರೆ ಸಾಕು, ರೆಡಿಯಾಗಿದೆ ಹಾರಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಟಾಪ್ ಕ್ಲಾಸ್ ಪಟ್ಟನ 3,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಈ ಹಕ್ಕಿನ ಯಾರೇ ಟೂರ್ನಮೆಂಟಿಗೆ ಬಿಟ್ರೂ ನಮ್ಮ ಕಡೆಯಿಂದ ಗಿಫ್ಟಾಗಿ ಇದೇ ಲೈನಲ್ಲಿ ಸೇಮ್ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಹಕ್ಕಿ ಕ್ವಾಲಿಟೀಸ್ ನೋಡ್ಬೋದು, ಕ್ಲಾಸ್ 1 ಆಗಿರುತ್ತೆ. ಫ್ರೆಂಡ್ಸ್, ಇವಾಗೇನು ಪಟ್ಟ ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಚುಪ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ಫುಲ್ ಇದೆ. 2ನೇ ಕಲ್ಲಿಂದ 3ನೇ ಕಲ್ಲಿ ಪಟ್ಟ ಇದು. ಆರಾಮಾಗಿ ನೀವು ಈ ವರ್ಷ ಒಂದು 10 ದಿನದಲ್ಲೆಲ್ಲ ಈ ಪಟ್ಟನ ರೆಡಿ ಮಾಡ್ಕೊಂಡು ಬಿಡ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಪ್ಪ ಅಮ್ಮಗೆ ಬಂದಂಗೆ ಬ್ರೀಡರೈಷನು, ಫ್ಲೈಯರೈಷನು ಎರಡೂ ಈ ಪಟ್ಟ ಅಲ್ಲಿ ಜಾಸ್ತಿ ಬಂದಿದೆ. ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪಟ್ಟ ಆಗುತ್ತೆ. ಕಣ್ಣು ನೋಡ್ಬೋದು, ಫುಲ್ ಅಗ್ಲಾನೇ ಇಟ್ಟಿರುತ್ತೆ. ಒಂದು ಒಳ್ಳೆ ಲೈನ್ ಅಕ್ಕಿ ಇದು, ಮಿಸ್ ಮಾಡ್ಕೊಂಬಿಡಿ. ಬಿಡ್ಕೊಳ್ಳೋರಿಗೆ ಈ ವರ್ಷ ಟಾಪ್ ಕ್ಲಾಸು ಪಟ್ಟ ಆಗತ್ತೆ. ರಿಂಗ್ ನಂಬರ್ 2336.